ಏನಕ್ಕೆ ಸರ್ ಸಪ್ರೇಟ್ ಮಾಡ್ಬಿಟ್ಟಿದ್ದೀರಾ ನೀವು ಕರುಗಳನ್ನ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಹಸು ಮತ್ತೆ ಕರು ನಾವೇನಾದ್ರೂ ಸಪ್ರೇಟ್ ಮಾಡ್ಲಿಲ್ಲ ಅಂದ್ರೆ ಏನಾಗತ್ತಪ್ಪ ಅಂದ್ರೆ ಕರು ಏನಾಗುತ್ತೆ ಅಟ್ಯಾಚ್ಮೆಂಟ್ ಆಯ್ತಂದ್ರೆ ಅದು ಹಾಲು ಕರಿಬೇಕಾದ್ರೆ ಕರು ಇರಲೇಬೇಕು. ಒಂದು ಇಷ್ಟು ದೊಡ್ಡ ಇರಲಿ ನೀವು ಹಸು ಹಾಲು ಕೂಡಿಸಿ ಅದನ್ನ ಹಾಲು ಮತ್ತೆ ಕರ್ಕೋಬೇಕಂದ್ರೆ ಬಹಳ ಕಷ್ಟ. ಒಂದು ಎರಡನೇದು ಏನಾಗುತ್ತೆ, ರೈತರು ಅಷ್ಟೇ ಆ ಹಸುನ ಕರೆದ್ಬಿಟ್ಟು ಲಾಸ್ಟಿಗೆ 1 ಲೀಟ್ರ್ 2 ಲೀಟ್ರ್ ಇದೆ ಅಂತ ಬಿಟ್ಬಿಡ್ತಾರೆ. 1 ಲೀಟ್ರ್ ಇರ್ಬೋದು, ಅರ್ಧ ಲೀಟ್ರ್ ಇರ್ಬೋದು ಅಂತ. ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ಅದು ಎಷ್ಟು ಹಾಲು ಕೊಡೋ ಕೆಪಾಸಿಟಿ ಇದೆ. ಕೆಲವೊಂದು ಸತಿ ಅದು ಇನ್ನೂ ಜಾಸ್ತಿ ಕೆಸಲಲ್ಲಿ ಹಾಲು ಇರ್ಬೋದು, ಗೊತ್ತಿಲ್ಲ. ಅಥವಾ ಕೆಲವೊಂದು ಸತಿ ಅರ್ಧ ಲೀಟ್ರ್ ಇರ್ಬೋದು, ಅದು ಕರುಗೆ ಸಾಲದಲ್ಲೇ ಇರ್ಬೋದು. ಸಾಲದಲ್ಲೇ ಇದ್ದಾಗ ಏನು ಮಾಡುತ್ತೆ, ಕರು ಕೆಚ್ಚಲನ್ನ ಕಚ್ಚೋದಕ್ಕೆ ಶುರು ಮಾಡುತ್ತೆ. ಕೆಚ್ಚಲು ಕಚ್ಚಿತು ಅಂತಂದ್ರೆ ಕೆಚ್ಚಲು ಮೇಲೆ ಗಾಯಗಳಾಗುತ್ತೆ, ಅಲ್ಲಿಂದ ಮತ್ತೆ ಬಾವಾಗ ಸಾಧ್ಯತೆಗಳಿರುತ್ತೆ. ಇದೆಲ್ಲ ಸಮಸ್ಯೆ ಆಗುತ್ತೆ. ಹಂಗಾಗಿ ಏನ್ ಮಾಡ್ತಾರೆ, ಹಾಲನ್ನ ಕರೆದ್ಬಿಟ್ಟು ಕರುಗಳ ತೂಕದ ಮೇಲೆ ಅವಕ್ಕೆ ಹಾಲು ಕೊಡ್ತೀವಿ. ಅದು 30 kg ತೂಕ ಇದೆ ಅಂದ್ರೆ ಬೆಳಗ್ಗೆ 3 ಲೀಟ್ರ್ ಹಾಲು, ಸಂಜೆ 3 ಲೀಟ್ರ್ ಹಾಲು. 40 kg ತೂಕ ಇದೆ ಅಂದ್ರೆ ಬೆಳಗ್ಗೆ 4 ಲೀಟ್ರ್ ಹಾಲು, ಸಂಜೆ 4 ಲೀಟ್ರ್ ಹಾಲು. ನೀವು ಅದ್ರಗಳು ಮುಂದ್ಗಡೆ ನೋಡ್ಬೋದು, ನಿಮಗೆ 3 ಸಿಸ್ಟಮ್ ಕಾಣ್ತಾ ಇದೆ. ಒಂದು ಬಕೆಟ್ ಇದೆ, 2 ಕಂಟೈನರ್ಸ್ ಇದೆ. ಅದರಲ್ಲಿ ಒಂದರಲ್ಲಿ ಹಾಲು ಕೊಡ್ತೀವಿ, ಇನ್ನೊಂದರಲ್ಲಿ ನೀರು ಕೊಡ್ತೀವಿ. ಸುಮಾರು ಜನಕ್ಕೆ ಡೌಟ್ ಆಗ್ಬೋದು, ಹಳ್ಳಿ ಕಡೆ ನೀವು ನೋಡಿದ್ರೆ ಕರುಗೆ 3 ತಿಂಗಳು ಅಥವಾ 6 ತಿಂಗಳು ವಯಸ್ಸಾಗೋವರೆಗೂ ಅದಕ್ಕೆ ನೀರೇ ಕೊಡಲ್ಲ. ಕರೆಕ್ಟಾ? ನೀರೇ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ, ಕೈಕಾಲು ಸಣ್ಣ ಹೊಟ್ಟೆ ಡುಮ್ಮಣ್ಣ ಅನ್ನೋ ಕರುಗಳು ಬರ್ತವೆ. ನೀವು ನೋಡಿದ್ರೆ ಮೆಜಾರಿಟಿ ಹಂಗೆ. ಬಟ್ ಇಲ್ಲಿ ನೀವು ಆ ಥರ ಕರುಗಳನ್ನ ನೋಡೋಕ್ಕಾಗಲ್ಲ. ಯಾಕಂದ್ರೆ ನಾವು ವಾಟರ್ ರೆಸ್ಟ್ರಿಕ್ಷನ್ಸ್ ಮಾಡಲ್ಲ. ವಾಟರು ಡೇ 3rd ಇಂದಾನೆ, 3ನೇ ದಿನ ಹುಟ್ಟಿದ 3ನೇ ದಿನದಿಂದಾನೆ ಅದಕ್ಕೆ ನೀರು ಸಫಿಷಿಯೆಂಟಾಗಿ ಕೊಡ್ತಾ ಇರ್ತೀವಿ. ಆದರೆ ಶುದ್ಧ ನೀರನ್ನ ಕೊಡಬೇಕು.